ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದಕ್ಕೂ ಮುಂಚೆ ನಾನು ಸಪರೇಟ್ ಆಗಿ ನೋಟಿಫಿಕೇಶನ್ ಬಗ್ಗೆ ವಿಡಿಯೋನ ಮಾಡಿದ್ದೀನಿ. ಇವತ್ತಿನ ಇಂದುಳದಲ್ಲಿ ಮೇನ್ ಆಗಿ ನಾವು ಈ ಒಂದು ICFR ಅಲ್ಲಿ ಖಾಲಿ ಇರತಕ್ಕಂತ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲೈ ಮೂಲಕ ನೀವು ಅಪ್ಲಿಕೇಶನ್ ಹಾಕಬೇಕು. ಅಂದ್ರೆ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತಾ, ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡ್ಕೊಂಡು ಅಂಚೆ ಕಚೇರಿ ಮೂಲಕ ನಿಮ್ಮ ಅಪ್ಲಿಕೇಶನ್ ಸೆಂಡ್ ಮಾಡಬೇಕು. ನಾವು ಇವತ್ತಿನ ವಿಡಿಯೋದಲ್ಲಿ ಮೇನ್ ಆಗಿ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಯಾವ ರೀತಿ ಭರ್ತಿ ಮಾಡೋದು ಅಂತ ಅದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಇದಕ್ಕೂ ಮುಂಚೆ ಮಾಡಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ವಿಡಿಯೋನ ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನ್ ಕೊಟ್ಟಿರ್ತೀನಿ. ಇವಾಗ ನಾವು ಡೈರೆಕ್ಟ್ ಆಗಿ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಯಾವ ರೀತಿ ತುಂಬಬಹುದು ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇದು MTS ಹುದ್ದೆಗೆ ಸಂಬಂಧಪಟ್ಟಂತ ಒಂದು ಅಪ್ಲಿಕೇಶನ್ ಫಾರ್ಮ್ ಆಗಿರುತ್ತೆ. ನೀವು ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ತಾ ಇರ್ತೀರಿ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಪ್ರಿಂಟ್ ತಗೊಂಡು ಕರೆಕ್ಟ್ ಆಗಿ ನೀಟ್ನೆಸ್ ಆಗಿ ಫಿಲ್ಅಪ್ ಮಾಡಿ ಅರ್ಜಿನ ಸಲ್ಲಿಸಬಹುದು. ಇವಾಗ ಒಂದು MTS ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಯಾವ ರೀತಿ ಫಿಲ್ಅಪ್ ಮಾಡುವುದು ಅಂತ ನೋಡ್ತಾ ಹೋಗೋಣ. ಇದು ಅಪ್ಲಿಕೇಶನ್ ಫಾರ್ಮ್ ಫಸ್ಟ್ ಪೇಜ್ ಆಗಿರುತ್ತೆ. ಇಲ್ಲಿ ಮೇಲ್ಗಡೆ ಅವರು ಪೋಸ್ಟ್ ನೇಮ್ ಕೂಡ ಕೊಟ್ಟಿರ್ತಾರೆ. ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಕೊಟ್ಟಿರ್ತಾರೆ. ಅಂದ್ರೆ MTS ಪೋಸ್ಟ್. ಈ ಒಂದು ಫಾರ್ಮ್ ಅಲ್ಲಿ ನಾವು ಮೊದಲಾಗಿ ಇಲ್ಲಿ ಫೋಟೋನ ಪೇಸ್ಟ್ ಮಾಡಬೇಕು. ರೀಸೆಂಟ್ ಆಗಿರ್ತಕ್ಕಂಥ ಒಂದು ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋನ ಪೇಸ್ಟ್ ಮಾಡಿ, ಇನ್ನು ಇಲ್ಲಿ ಮೇಲ್ಗಡೆ ಅವರು ಅಡ್ವರ್ಟೈಸ್ಮೆಂಟ್ ನಂಬರ್ ಕೂಡ ಕೊಟ್ಟಿರ್ತಾರೆ. ಇನ್ನ ಕೆಳಗಡೆ ಕೊಟ್ಟಿರ್ತಕ್ಕಂಥ 2ನೇ ಕಾಲಮ್ ಅಲ್ಲಿ ನಮ್ಮ 10th ಮಾರ್ಕ್ಸ್ ಗಳಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು. ಇಲ್ಲಿ ಮತ್ತೊಂದು ಮಾಹಿತಿ ಮೇನ್ ಆಗಿ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಪ್ರತಿಯೊಂದು ಕೂಡ ನಾವಿಲ್ಲಿ ಕ್ಯಾಪಿಟಲ್ ಲೆಟರ್ ಗಳೇ ಫಿಲ್ಅಪ್ ಮಾಡ್ಕೋಬೇಕು. ಕಂಪಲ್ಸರಿ ಆಗಿ ಪ್ರತಿಯೊಂದು ಕೂಡ ಕ್ಯಾಪಿಟಲ್ ಲೆಟರ್ ಗಳೇ ಫಿಲ್ಅಪ್ ಮಾಡಿ. ಇನ್ನ ಈ ಒಂದು ಫಸ್ಟ್ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ನಿಮ್ಮ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು. ನಿಮ್ಮ 10th ಮಾರ್ಕ್ಸ್ ಗಳಲ್ಲಿ ನಿಮ್ಮ ನೇಮ್ ಯಾವ ರೀತಿ ಇರುತ್ತಾ ಫುಲ್ ನೇಮು ಆ ರೀತಿ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಥರ್ಡ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ನಿಮ್ಮ ಫಾದರ್ಸ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು. ನಂತರ 4ನೇದಾಗಿ ನ್ಯಾಷನಾಲಿಟಿ ಫಿಲ್ಅಪ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೋರೆಸ್ಪಾಂಡೆಂಟ್ ಅಡ್ರೆಸ್ ಅಂತ ಕೊಟ್ಟಿರ್ತಾರೆ. ನಮ್ದಿಲ್ಲಿ ಇವಾಗ ನೀವು ಪ್ರೆಸೆಂಟ್ ಆಗಿ ಯಾವ ಒಂದು ಸ್ಥಳದಲ್ಲಿ ಇರ್ತೀರಿ ಆ ಒಂದು ಅಡ್ರೆಸ್ ಅನ್ನು ಕೂಡ ಫಿಲ್ಅಪ್ ಮಾಡಬೇಕಾಗುತ್ತಾ. ಅಂದ್ರೆ ಎಟ್ ಪೋಸ್ಟ್, ತಾಲೂಕು, ಡಿಸ್ಟ್ರಿಕ್ಟ್, ಪಿನ್ ಕೋಡ್ ಮತ್ತು ರಾಜ್ಯವನ್ನ ಫಿಲ್ಅಪ್ ಮಾಡ್ಕೋಬೇಕು. ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಪಿನ್ ಕೋಡ್ ಕೂಡ ಕೊಟ್ಟಿರ್ತಾರೆ, ಪಿನ್ ಕೋಡ್ ಕೂಡ ಫಿಲ್ಅಪ್ ಮಾಡ್ಕೋಬೇಕು. ನಂತರ ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಇಲ್ಲಿ ಮುಂದ್ಗಡೆ ಇಮೇಲ್ ಐಡಿ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನೀವು ನಿಮ್ಮ ಇಮೇಲ್ ಐಡಿಯನ್ನು ಕೂಡ ಫಿಲ್ಅಪ್ ಮಾಡಬೇಕಾಗತ್ತಾ. ಇದನ್ನ ನೀವು ನಿಮ್ಮ ಇಮೇಲ್ ಐಡಿ ಕೂಡ ನಿಮ್ದು ಮೇಲ್ ಐಡಿ ಯಾವ ರೀತಿ ಇರುತ್ತೆ ಆ ರೀತಿ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ಗಳಲ್ಲಿ ಇಷ್ಟನ್ನ ಕರೆಕ್ಟ್ ಆಗಿ ನೀಟ್ನೆಸ್ ಆಗಿ ಫಿಲ್ಅಪ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಒಂದು ಕ್ಯಾಟಗರಿ ವೈಸ್ DD ಕೂಡ ಇರುತ್ತೆ. ಅದ್ರ ಬಗ್ಗೆ ನಿಮಗೆ ಇದಕ್ಕೂ ಮುಂಚೆ ಮಾಡಿರ್ತಕ್ಕಂಥ ನೋಟಿಫಿಕೇಶನ್ ನೋಡಿದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಇನ್ನ ಒಂದು DD ಅನ್ನ ನೀವು ಇಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಪೇ ಮಾಡಬೇಕು. ಯಾರಿಗೆ ಪೇ ಮಾಡ್ಬೇಕಂತ ಅದ್ರ ಬಗ್ಗೆ ಕೂಡ ಇದಕ್ಕೂ ಮುಂಚೆ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಇನ್ನ ಇಲ್ಲಿ ಯಾವ ರೀತಿ ಫಿಲ್ಅಪ್ ಮಾಡ್ಬೇಕಂದ್ರೆ ಇಲ್ಲಿ ಬ್ಯಾಂಕ್ ಡಿಮಾಂಡ್ ಡ್ರಾಫ್ಟ್ ನಂಬರ್ ಮತ್ತು ನಾವು ಯಾವ ಒಂದು ಡೇಟ್ಗೆ ಅಮೌಂಟ್ ಅನ್ನ ಪೇ ಮಾಡಿರ್ತೀವಿ ಆ ಒಂದು ಡೇಟ್ ನ ಇಲ್ಲಿ ಫಿಲ್ಅಪ್ ಮಾಡಬೇಕು. ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕಾಗತ್ತಾ. ಇದನ್ನ ಕಂಪಲ್ಸರಿ ಆಗಿ ನಾವು ಇಲ್ಲಿ ಫಿಲ್ಅಪ್ ಮಾಡಲೇಬೇಕು. ಇನ್ನ ನಮ್ದು ಯಾವ ಒಂದು ಕ್ಯಾಟಗರಿ ಇರುತ್ತಾ ಆ ಒಂದು ಕ್ಯಾಟಗರಿ ಕೆಳಗಡೆ ನಾವಿಲ್ಲಿ ರೈಟ್ ಮಾರ್ಕ್ ಅನ್ನ ಕೊಡಬೇಕಾಗತ್ತಾ. ನಿಮ್ದು ಯಾವ ಒಂದು ಕ್ಯಾಟಗರಿ ಇರುತ್ತಾ ಆ ಒಂದು ಕ್ಯಾಟಗರಿ ಕೆಳಗಡೆ ಆ ಒಂದು ಬಾಕ್ಸ್ ಅಲ್ಲಿ ನೀವು ರೈಟ್ ಮಾರ್ಕ್ ಅನ್ನ ಕೊಡಬೇಕಾಗತ್ತಾ. ಇನ್ನ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕು. ನೀವು SC ST OBC ಮತ್ತು EWS ಆಗಿದ್ದು ಇಲ್ಲಿ ರೈಟ್ ಮಾರ್ಕ್ ಅನ್ನ ಕೊಟ್ಟಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಸರ್ಟಿಫಿಕೇಟ್ ಅಟ್ಯಾಚ್ ಮಾಡಿ ಅದರ ಮೇಲೆ ನೀವು ಇಲ್ಲಿ ನಿಮ್ಮ ಸಿಗ್ನೇಚರ್ ಅನ್ನು ಕೂಡ ಮಾಡಬೇಕಾಗತ್ತಾ. ಅದನ್ನ ಜೆರಾಕ್ಸ್ ಅನ್ನು ನೀವು ಅಟ್ಯಾಚ್ ಮಾಡಬೇಕು. ಇನ್ನ ಇಲ್ಲಿ ಜೆಂಡರ್ ಅಂತ ಕೊಟ್ಟಿರ್ತಾರೆ. ಜೆಂಡರ್ ಅಲ್ಲಿ ನಿಮ್ದು ಯಾವ ಒಂದು ಜೆಂಡರ್ ಇರುತ್ತಾ ಆ ಒಂದು ಜೆಂಡರ್ ಕೆಳಗಡೆ ಕೊಟ್ಟಿರ್ತಕ್ಕಂಥ ಬಾಕ್ಸ್ ಅಲ್ಲಿ ರೈಟ್ ಮಾರ್ಕ್ ಅನ್ನ ಕೊಡಬೇಕಾಗತ್ತಾ. ಇಷ್ಟನ್ನ ಕೊಟ್ಕೊಂಡು ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇನ್ನ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಫಿಲ್ಅಪ್ ಮಾಡ್ಕೋಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ನಿಮ್ಮ 10th ಮಾರ್ಕ್ಸ್ ಗಳಲ್ಲಿ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಇನ್ನ ನೀವು ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರೂಫ್ಗೋಸ್ಕರ ನಿಮ್ಮ 10th ಮಾರ್ಕ್ಸ್ ಗಳಾಗಿರ್ಬೋದು, ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಮತ್ತು ಇಲ್ಲಿ SSLC ಅಂತ ಕೊಟ್ಟಿರ್ತಾರೆ. ಒಟ್ಟಿನಲ್ಲಿ ನಿಮ್ದು ಬರ್ತ್ ಸರ್ಟಿಫಿಕೇಟ್ ಆದ್ರೂ ಅಟ್ಯಾಚ್ ಮಾಡಬಹುದು, ಇಲ್ಲದಲ್ಲಿ 10th ಮಾರ್ಕ್ಸ್ ಗಳಾದ್ರೂ ಅಟ್ಯಾಚ್ ಮಾಡಬಹುದಾಗಿರುತ್ತಾ. ಈ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಅಟ್ಯಾಚ್ ಮಾಡ್ಕೋಬೇಕು. ನಂತರ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಡೇಟ್ಗೆ ಅಂದ್ರೆ 3/1/2025ಕ್ಕ ನಿಮ್ಗೆ ಎಷ್ಟು ವರ್ಷ, ಎಷ್ಟು ತಿಂಗಳು ಮತ್ತು ಎಷ್ಟು ದಿನ ಆಗಿದೆ ಅಂತ ಕೂಡ ನೀವು ಫಿಲ್ಅಪ್ ಮಾಡಬೇಕಾಗತ್ತೆ. ಈ ಒಂದು ಡೇಟ್ಗೆ ನಿಮ್ಗೆ ಎಷ್ಟು ವರ್ಷ, ಎಷ್ಟು ತಿಂಗಳು ಮತ್ತು ಎಷ್ಟು ದಿನ ಆಗಿದೆ ಅಂತ ನೀವು ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೋಬೇಕು. ನೀವು ಹುಟ್ಟಿದ ದಿನಾಂಕದಿಂದ ಈ ಒಂದು ಡೇಟ್ಗೆ ಕರೆಕ್ಟ್ ಆಗಿ ನೀವು ಫಿಲ್ಅಪ್ ಮಾಡಬೇಕಾಗತ್ತೆ. ಕರೆಕ್ಟ್ ಆಗಿ ಮಾಹಿತಿಗಳನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಫಿಲ್ಅಪ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇವಾಗ ನಾವಿಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿಯನ್ನ ಫಿಲ್ಅಪ್ ಮಾಡಬೇಕಾಗತ್ತೆ. ಇಲ್ಲಿ ಎಕ್ಸಾಮ್ ಪಾಸ್ ಅಂತ ಕೊಟ್ಟಿರ್ತಾರಲ್ಲ, ಇಲ್ಲಿ ಫಸ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ಇಲ್ಲಿ ಮೊದಲಾಗಿ ನಾವು 10th ಕ್ವಾಲಿಫಿಕೇಶನ್ ಫಿಲ್ಅಪ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವಿಲ್ಲಿ 10th ಅಂತ ಫಿಲ್ಅಪ್ ಮಾಡಬೇಕಾಗತ್ತಾ. ನೀವು ಇಲ್ಲಿ ಯಾವ ಒಂದು ಕ್ವಾಲಿಫಿಕೇಶನ್ ಮೇಲೆ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಿ ಆ ಒಂದು ಕ್ವಾಲಿಫಿಕೇಶನ್ ಮೇಲೆ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ಗಳನ್ನ ಫಿಲ್ಅಪ್ ಮಾಡಬೇಕು. ನೀವೇನಾದ್ರೂ 10th ಮೇಲೆ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಮೊದಲಾಗಿ 10th ಕ್ವಾಲಿಫಿಕೇಶನ್ ಫಿಲ್ಅಪ್ ಮಾಡ್ಕೋಬೇಕಾಗತ್ತಾ. ಇಲ್ಲಿ ಮೊದಲಾಗಿ 10th ಅಂತ ಫಿಲ್ಅಪ್ ಮಾಡ್ಕೊಳ್ಳಿ. ಫಿಲ್ಅಪ್ ಮಾಡ್ಕೊಂಡು ಸಬ್ಜೆಕ್ಟ್ ಅಂತ ಕೊಟ್ಟಿರ್ತಾರೆ. ನಿಮ್ದು 10th ಅಲ್ಲಿ ಟೋಟಲ್ ಆಗಿ ಎಷ್ಟು ಸಬ್ಜೆಕ್ಟ್ಗಳು ಇದ್ದು ಅಂತ ಕೂಡ ನೀವು ಫಿಲ್ಅಪ್ ಮಾಡ್ಕೋಬೇಕು. ಅದನ್ನು ಕೂಡ ಫಿಲ್ಅಪ್ ಮಾಡ್ಕೊಳ್ಳಿ. ನಂತರ ಪಾಸಿಂಗ್ ಇಯರ್, ನಂತರ ಬೋರ್ಡ್ ನೇಮು, ನಂತರ ಇಲ್ಲಿ ನಿಮ್ದು ಟೋಟಲ್ ಆಗಿ ಎಷ್ಟು ಪರ್ಸೆಂಟೇಜ್ ಆಗಿರುತ್ತಾ ಆ ಒಂದು ಕ್ವಾಲಿಫಿಕೇಶನ್ ಅಲ್ಲಿ ಅದನ್ನು ಕೂಡ ಫಿಲ್ಅಪ್ ಮಾಡಬೇಕು. ನಿಮ್ದು ಏನಾದ್ರು PUC ಆಗಿದ್ರೆ PUC ಕ್ವಾಲಿಫಿಕೇಶನ್ ಕೂಡ ಇಲ್ಲಿ ಯಾರು ಮಾಡ್ಕೋಬಹುದು. PUC ಅಂತ ಫಿಲ್ಅಪ್ ಮಾಡ್ಕೊಂಡು ಎಷ್ಟು ಸಬ್ಜೆಕ್ಟ್ ಇರ್ತಾವ ಅದನ್ನು ಕೂಡ ಫಿಲ್ಅಪ್ ಮಾಡ್ಕೋಬೇಕು. ಪಾಸಿಂಗ್ ಇಯರ್, ಬೋರ್ಡ್ ನೇಮು, ಪರ್ಸೆಂಟೇಜ್ ಕೂಡ ಫಿಲ್ಅಪ್ ಮಾಡ್ಕೋಬೇಕು. ಮತ್ತೆ ನಿಮ್ದು ಏನಾದ್ರು ಡಿಗ್ರಿ ಆಗಿದ್ರೆ ಡಿಗ್ರಿ ಕ್ವಾಲಿಫಿಕೇಶನ್ ಕೂಡ ಇಲ್ಲಿ ಯಾರು ಮಾಡಬಹುದಾಗಿರುತ್ತೆ. ಪ್ರತಿಯೊಂದು ಕೂಡ ನೀವು
ಯಾರು ಮಾಡ್ಕೋಬಹುದು ಸಬ್ಜೆಕ್ಟ್ ಪಾಸಿಂಗ್ ಇಯರ್ ಬೋರ್ಡ್ ನೇಮು ಪರ್ಸೆಂಟೇಜ್ ಇಲ್ಲಿ ಫಿಲ್ಅಪ್ ಮಾಡಬಹುದಾಗಿರುತ್ತೆ. ಪ್ರತಿಯೊಂದು ಕೂಡ ಇಲ್ಲಿ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಳ್ಳಿ. ನಿಮ್ದೇನಾದ್ರು 10th ಆಗಿದ್ರೆ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅನ್ನ ಫಿಲ್ಅಪ್ ಮಾಡ್ಕೊಂಡು ಉಳಿದ ಕಾಲಮ್ಗಳಲ್ಲಿ ಈ ರೀತಿಯಾಗಿ ಡ್ಯಾಶ್ ಅನ್ನ ಕೊಡಬೇಕು. ಇನ್ನು ನೀವು ಎಷ್ಟು ಕಾಲಮ್ ಅನ್ನ ಫಿಲ್ಅಪ್ ಮಾಡಿರ್ತೀರಿ ಉಳಿದ ಕಾಲಮ್ಗಳನ್ನ ಒಟ್ಟು ನೀವು ಈ ರೀತಿಯಾಗಿ ಡ್ಯಾಶ್ ಅನ್ನ ಕೊಡಬೇಕಾಗತ್ತೆ. ಇದು ಫಸ್ಟ್ ಪೇಜ್ ಅಲ್ಲಿ ಫಿಲ್ಅಪ್ ಮಾಡಿರ್ತಕ್ಕಂಥ ಒಂದು ಮಾಹಿತಿ ಆಯಿತು. ಕರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಗಳನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಯಾವುದೇ ರೀತಿ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ. ಕರೆಕ್ಟ್ ಆಗಿ ನೀಟ್ನೆಸ್ ಆಗಿ ಫಿಲ್ಅಪ್ ಮಾಡ್ಕೋಬೇಕು. ಫಿಲ್ಅಪ್ ಮಾಡ್ಕೊಂಡು ಮತ್ತೆ ಇದು ಸೆಕೆಂಡ್ ಪೇಜ್ ಆಗಿರುತ್ತೆ. ಈ ಒಂದು ಸೆಕೆಂಡ್ ಪೇಜ್ ಅಲ್ಲಿ ನಿಮ್ಗೆ ಏನಾದ್ರು ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತ ಇನ್ನಿತರ ಅಥವಾ ಎಡಿಷನಲ್ ಇನ್ಫಾರ್ಮೇಶನ್ ಏನಾದ್ರು ಇಲ್ಲಿ ಎಸ್ ಅಂತ ಕೊಟ್ಕೊಂಡು ಅದನ್ನು ಕೂಡ ಇಲ್ಲಿ ಫಿಲ್ಅಪ್ ಮಾಡ್ಕೋಬಹುದು. ಇಲ್ಲದ್ರೆ ನೋ ಅಂತ ಫಿಲ್ಅಪ್ ಮಾಡ್ಕೋಬೇಕು. ಇನ್ನ ನೋ ಅಂತ ಕೊಟ್ಕೊಂಡು ಮತ್ತೆ ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇವಾಗ ನಾವಿಲ್ಲಿ ಡಿಕ್ಲರೇಷನ್ ಕೊಡಬೇಕಾಗತ್ತಾ. ಇಲ್ಲಿ ಸ್ಯಾಡ್ ಅಲ್ಲಿ ನಮ್ಮ ಸಿಗ್ನೇಚರ್ ಮಾಡ್ಕೋಬೇಕು. ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್ ಅಂತ ಕೊಟ್ಟಲ್ಲಿ ನಿಮ್ಮ ಸಿಗ್ನೇಚರ್ ಅನ್ನು ಮಾಡಬೇಕು. ನಂತರ ನಿಮ್ಮ ಪ್ಲೇಸ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ನಂತರ ನೀವು ಯಾವ ಒಂದು ಡೇಟಿಗೆ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಿ ಆ ಒಂದು ಡೇಟ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು. ಇದು ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಎಷ್ಟನ್ನ ಫಿಲ್ಅಪ್ ಮಾಡ್ಕೋಬೇಕು. ಫಿಲ್ಅಪ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ನೀವು ಯಾವ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡ್ತಾ ಇರ್ತೀರಿ ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಇಲ್ಲಿ ಎಸ್ ಅಂತ ರೈಟ್ ಮಾರ್ಕ್ ಅನ್ನ ಕೊಡಬೇಕಾಗತ್ತ. ಅಂದ್ರೆ ಇಲ್ಲಿ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಕಂಪಲ್ಸರಿ ಆಗಿ ಅಟ್ಯಾಚ್ ಮಾಡ್ಲೇಬೇಕಾಗತ್ತೆ. ಅಂದ್ರೆ ಇಲ್ಲಿ ಮೊದಲಾಗಿ ಅಪ್ಲಿಕೇಶನ್ ಫಾರಂ ಮೇಲ್ಗಡೆ ನಾವು ಸಿಗ್ನೇಚರ್ ಅನ್ನ ಮಾಡಿದೀವಿ ಅಂತ ಅರ್ಥ ಆಗಿರುತ್ತೆ. ಇದು ನಾವು ಇಲ್ಲಿ ಫಸ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ರೈಟ್ ಮಾರ್ಕ್ ಅನ್ನ ಕೊಡಬೇಕು. ನಂತರ ಎರಡನೇದಾಗಿ ಸೆಲ್ಫ್ ಅಟೆಸ್ಟೆಡ್ ಕಾಪಿ ಏಜ್ ಪ್ರೂಫ್ ಅಂತ ಕೊಟ್ಟಿರ್ತಾರೆ. ನಾವು ಇಲ್ಲಿ ನಮ್ಮ 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲಿ 10th LC ಅಂತ ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಮೂರಲ್ಲಿ ನಾವು ಯಾವ್ದಾದ್ರು ಒಂದನ್ನ ಅಟ್ಯಾಚ್ ಮಾಡಬೇಕಾಗತ್ತಾ. ಇಲ್ಲಿ 10th ಸರ್ಟಿಫಿಕೇಟ್ ಆದ್ರೂ ಅಟ್ಯಾಚ್ ಮಾಡ್ಕೋಬಹುದು, ಬರ್ತ್ ಸರ್ಟಿಫಿಕೇಟ್ ಆದ್ರೂ ಅಟ್ಯಾಚ್ ಮಾಡ್ಕೋಬಹುದು, ಇಲ್ಲದಲ್ಲಿ ನಿಮ್ಮ LC ಆದ್ರೂ ಅಟ್ಯಾಚ್ ಮಾಡ್ಕೋಬಹುದು. ಅಟ್ಯಾಚ್ ಮಾಡ್ತಿದ್ರೆ ರೈಟ್ ಮಾರ್ಕ್ ಅನ್ನ ಕೊಡಬೇಕು. ಮತ್ತೆ ಅದ್ರ ಮೇಲೆ ಇಲ್ಲಿ ಸ್ವಲ್ಪ ಅಟೆಸ್ಟೆಡ್ ಕೂಡ ಮಾಡಿರ್ಬೇಕಾಗತ್ತೆ. ಅಂದ್ರೆ ಒಂದು ಜೆರಾಕ್ಸ್ ಅನ್ನ ತಗೊಂಡು ಅದರ ಮೇಲೆ ನಾವಿಲ್ಲಿ ನಮ್ಮ ಸಿಗ್ನೇಚರ್ ಕೂಡ ಮಾಡಿರಬೇಕು. ನಂತರ ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಅಂದ್ರೆ ನಾವಿಲ್ಲಿ ಯಾವ ಒಂದು ಕ್ವಾಲಿಫಿಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ತಾ ಇರ್ತೀವಿ ಆ ಒಂದು ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ರೈಟ್ ಮಾರ್ಕ್ ಅನ್ನ ಕೊಡಬೇಕಾಗತ್ತೆ. ಇನ್ನು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದ್ರೆ ನಿಮಗೆ ಅದಕ್ಕೂ ಮುಂಚೆ ಹೇಳಿದ್ರೆ ನೀವಾದ್ರೂ SC ST OBC ಮತ್ತು EWS ಕ್ಯಾಂಡಿಡೇಟ್ ಆಗಿದ್ರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡ್ತಿದ್ರೆ ರೈಟ್ ಮಾರ್ಕ್ ಅನ್ನ ಕೊಡಬೇಕಾಗತ್ತೆ. ಇನ್ನ ಇದಾದ್ಮೇಲೆ 3 ಪಾಸ್ಪೋರ್ಟ್ ಸೈಜ್ ಫೋಟೋನು ಕೂಡ ನೀವು ಇಲ್ಲಿ ಎಕ್ಸ್ಟ್ರಾ ಅಟ್ಯಾಚ್ ಮಾಡಬೇಕಾಗತ್ತೆ. ಒಂದು ಅಪ್ಲಿಕೇಶನ್ ಫಾರಂ ಮೇಲೆ ಪೇಸ್ಟ್ ಮಾಡಬೇಕು. ಇನ್ನು ಉಳಿದ 3 ಫೋಟೋಗಳು ನೀವು ಇಲ್ಲಿ ಎಕ್ಸ್ಟ್ರಾ ಆ ಒಂದು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್ನ ಒಳಗಡೆ ಹಾಕ್ಬೇಕಾಗತ್ತೆ. ಇನ್ನ ಒಂದು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್ನ ಒಳಗಡೆ ಹಾಕುವಂತ 3 ಫೋಟೋಗಳ ಬ್ಯಾಕ್ ಸೈಡ್ ನೀವು ಇಲ್ಲಿ ನಿಮ್ಮ ನೇಮ್ ಮತ್ತು ಯಾವ ಒಂದು ಪೋಸ್ಟ್ ಗೆ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಿ ಆ ಒಂದು ಪೋಸ್ಟ್ ನೇಮ್ ಅನ್ನ ಕ್ಯಾಪಿಟಲ್ ಲೆಟರ್ ಗಳಲ್ಲಿ ಫಿಲ್ಅಪ್ ಮಾಡಬೇಕಾಗತ್ತೆ. ಇಲ್ಲಿ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಿರ್ತಾರ ಆ ಒಂದು 3 ಫೋಟೋಗಳ ಬ್ಯಾಕ್ ಸೈಡ್ ನೀವು ಇಲ್ಲಿ ನಿಮ್ಮ ನೇಮ್ ಮತ್ತು ಆ ಒಂದು ಪೋಸ್ಟ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು. ಫಿಲ್ಅಪ್ ಮಾಡ್ಕೊಂಡು ಆ ಒಂದು ಕವರ್ ನ ಒಳಗಡೆ ಹಾಕ್ಬೇಕಾಗತ್ತ. ಅದನ್ನ ಯಾವ ರೀತಿ ಹಾಕ್ಬೇಕಂತ ಕೂಡ ತಿಳಿಸ್ಕೊಡ್ತೀನಿ. ಇನ್ನ ಇಲ್ಲಿ ರೈಟ್ ಮಾರ್ಕ್ ಅನ್ನ ಕೊಡಬೇಕಾಗತ್ತ. ಇನ್ನ ಇದಾದ್ಮೇಲೆ ಡಿಮಾಂಡ್ ಡ್ರಾಫ್ಟ್ ಇದು ಕೂಡ ಮೇನ್ ಆಗಿ ಬೇಕಾಗತ್ತ. ಇಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಏನ್ ಕೊಟ್ಟಿರ್ತಾರಲ್ಲ ಇವೆಲ್ಲವನ್ನು ಕೂಡ ನೀವು ಇಲ್ಲಿ ಕಂಪಲ್ಸರಿ ಆಗಿ ಅಟ್ಯಾಚ್ ಮಾಡಲೇಬೇಕಾಗತ್ತ. ಒಂದು ನೀವೇನಾದ್ರು ಜನರಲ್ ಕ್ಯಾಂಡಿಡೇಟ್ಸ್ ಆಗಿದ್ರೆ ಮಾತ್ರ ಇಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಅಟ್ಯಾಚ್ ಮಾಡೋ ಅವಶ್ಯಕತೆ ಇರಲ್ಲ. ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ರೈಟ್ ಮಾರ್ಕ್ ಅನ್ನ ಕೊಡಬೇಕು. ನೀವೇನಾದ್ರು SC ST OBC EWS ಕ್ಯಾಂಡಿಡೇಟ್ ಆಗಿದ್ರೆ ಕಂಪಲ್ಸರಿ ಆಗಿ ನೀವು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಅಟ್ಯಾಚ್ ಮಾಡಲೇಬೇಕಾಗತ್ತೆ. ಇನ್ನ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡಬೇಕು ಅಂತ ಮಾಹಿತಿ ತಿಳಿಸ್ಕೊಡ್ತೀನಿ. ಇಲ್ಲಿ ಮೊದಲಾಗಿ 10th ಮಾರ್ಕ್ಸ್ ಕಾರ್ಡ್, ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್, ನಂತರ ಇಲ್ಲಿ ಡಿಮಾಂಡ್ ಡ್ರಾಫ್ಟ್ ಕೂಡ ಬೇಕಾಗತ್ತಾ ಅದು ಕೂಡ ಕಂಪಲ್ಸರಿ ಅಟ್ಯಾಚ್ ಮಾಡಲೇಬೇಕು. ಮತ್ತೆ ನಿಮ್ಮ 3 ಫೋಟೋಗಳು ಬೇಕಾಗವ. ಅದರ ಬ್ಯಾಕ್ ಸೈಡ್ ನಿಮ್ಮ ನೇಮ್ ಮತ್ತು ಪೋಸ್ಟ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು ಕ್ಯಾಪಿಟಲ್ ಲೆಟರ್ gali. ಇಷ್ಟನ್ನ ನೀವು ಎಲ್ಲವನ್ನು ಕೂಡ ತಗೊಂಡು ಮೇನ್ ಆಗಿ ಇಲ್ಲಿ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಒಂದ್ ಸೆಟ್ ಜೆರಾಕ್ಸ್ ಮಾಡಿಸ್ಕೊಂಡು ಅದರ ಮೇಲ್ಗಡೆ ನೀವು ನಿಮ್ಮ ಸಿಗ್ನೇಚರ್ ಅನ್ನ ಮಾಡಬೇಕಾಗತ್ತಾ. ಇದಂತೂ ಕಂಪಲ್ಸರಿ ಆಗಿರುತ್ತೆ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಇವೆಲ್ಲವನ್ನು ಕೂಡ ತಗೊಂಡು ನೀವು ಆ ಒಂದು ಅಪ್ಲಿಕೇಶನ್ ಫಾರಂ ಜೊತೆಗೆ ಅಟ್ಯಾಚ್ ಮಾಡ್ಕೊಂಡು ಒಂದು ಅಪ್ಲಿಕೇಶನ್ ಫಾರಂ ಇರುತ್ತಲ್ಲ ಅದಕ್ಕೆ ನೀವು ಇಲ್ಲಿ ನಿಮ್ಮ 3 ಫೋಟೋ ಏನಿರ್ತಾವಲ್ಲ ಎಕ್ಸ್ಟ್ರಾ ಅದನ್ನ ನೀವು ಇಲ್ಲಿ ಅಪ್ಲಿಕೇಶನ್ ಫಾರಂ ಜೊತೆಗೆ ಸ್ಟೆಪಲ್ ಮಾಡಬೇಕಾಗತ್ತಾ. ಅಂದ್ರೆ ಅದ್ರ ಜೊತೆ ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕು. ಅದು ಕೂಡ ಸ್ಟೆಪ್ಲರ್ ಹಾಕಿ ಅದನ್ನ ಅಟ್ಯಾಚ್ ಮಾಡ್ಕೊಂಡು ಒಂದು ಮೇನ್ ಆಗಿರ್ತಕ್ಕಂಥ ಕವರ್ ನ ಒಳಗಡೆ ಹಾಕಿ ಅಪ್ಲಿಕೇಶನ್ ನ ಹಾಕ್ಬೋದು. ಇನ್ನ ಇಲ್ಲಿ ಯಾವ ರೀತಿ ಫಿಲ್ಅಪ್ ಮಾಡ್ಬೇಕಂದ್ರೆ ಕೆಳಗಡೆ ಇಲ್ಲಿ ಸಿಗ್ನೇಚರ್ ನ ಕೊಡಬೇಕು. ಯಾಕಂದ್ರೆ ನಾವು ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡ್ತಾ ಇದೀವಿ ಅಂತ ಇಲ್ಲಿ ಕೆಳಗಡೆ ಒಂದು ಸಿಗ್ನೇಚರ್ ಅನ್ನು ಮಾಡಬೇಕು. ಮತ್ತೆ ಇಲ್ಲಿ ಪ್ಲೇಸ್ ಮತ್ತೆ ಡೇಟ್ ಕೂಡ ನಾವಿಲ್ಲಿ ಫಿಲ್ಅಪ್ ಮಾಡಬೇಕಾಗತ್ತಾ. ಇದು ಸೆಕೆಂಡ್ ಪೇಜ್ ಅಲ್ಲಿ. ಇನ್ನ ಥರ್ಡ್ ಪೇಜ್ ಅಲ್ಲಿ ನಿಮ್ಗೆ ಏನಾದ್ರು ಅಥವಾ ನೀವೇನಾದ್ರು ಗೌರ್ಮೆಂಟ್ ಎಂಪ್ಲಾಯ್ಡ್ ಆಗಿದ್ರೆ ಮಾತ್ರ ಈ ಒಂದು ಫಾರಂ ನಿಮಗೆ ಅಪ್ಲೈ ಆಗುತ್ತಾ. ನೀವೇನಾದ್ರು ಗೌರ್ಮೆಂಟ್ ಎಂಪ್ಲಾಯ್ಡ್ ಆಗಿದ್ರೆ ಮಾತ್ರ ಈ ಒಂದು ಫಾರಂ ನ ಪ್ರಿಂಟ್ ತಗೊಳ್ಳಿ. ಇಲ್ಲದಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ 2 ಪೇಜ್ ಅನ್ನ ಕರೆಕ್ಟ್ ಆಗಿ ನೀಟ್ನೆಸ್ ಆಗಿ ಫಿಲ್ಅಪ್ ಮಾಡ್ಕೊಂಡು ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ನೀವೇನಾದ್ರು ಗೌರ್ಮೆಂಟ್ ಎಂಪ್ಲಾಯ್ಡ್ ಆಗಿದೆ ಅದಲ್ಲಿ ನೀವೇನಾದ್ರು ಗೌರ್ಮೆಂಟ್ ಎಂಪ್ಲಾಯ್ಡ್ ಆಗಿದ್ರೆ 3 ಫಾರಂ ನ ಪ್ರಿಂಟ್ ತಗೊಂಡು ಕರೆಕ್ಟ್ ಆಗಿ ನೀಟ್ನೆಸ್ ಆಗಿ ಫಿಲ್ಅಪ್ ಮಾಡ್ಕೊಂಡು ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇವಾಗ ಹೊಸದಾಗಿ ಅರ್ಜಿನ ಸಲ್ಲಿಸುವವರು ಮೇಲ್ಗಡೆ ಕೊಟ್ಟಿರ್ತಕ್ಕಂಥ 2 ಫಾರಂ ಗಳನ್ನ ಮಾತ್ರ ಪ್ರಿಂಟ್ ತಗೊಳ್ಳಿ. ಪ್ರಿಂಟ್ ತಗೊಂಡು ಕರೆಕ್ಟ್ ಆಗಿ ನೀಟ್ನೆಸ್ ಆಗಿ ಫಿಲ್ಅಪ್ ಮಾಡಿ. ಇನ್ನ ಈ ಪೇಜ್ ಅವಶ್ಯಕತೆ ಇರಂಗಿಲ್ಲ. ಇದನ್ನ ನೀವು ಪ್ರಿಂಟ್ ಅನ್ನ ತಗೊಳ್ಳೋ ಅವಶ್ಯಕತೆ ಇರಂಗಿಲ್ಲ. ಇನ್ನ ಇದಾದ್ಮೇಲೆ ಒಂದು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್ ನ ಮೇಲ್ಗಡೆ ಯಾವ ರೀತಿ ಮಾಹಿತಿಯನ್ನ ಫಿಲ್ಅಪ್ ಮಾಡಬೇಕು ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ.
ಇಲ್ಲಿ ಇದು ಎನ್ಲಾಪ್ನ ಫ್ರಂಟ್ ಸೈಡ್ ಆಗಿರುತ್ತೆ. ಇಲ್ಲಿ ಮೇಲ್ಗಡೆ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಅಪ್ ಅಂತ ಕೊಟ್ಟು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ MTS ಅಂತ ನಾವಿಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಒಂದು ಪೋಸ್ಟ್ ನೇಮ್ ಅನ್ನ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೋಬೇಕು. ಇನ್ನ ಕೆಳಗಡೆ 2 ಅಂತ ಕೊಟ್ಟು ಪ್ರತಿಯೊಂದು ಕೂಡ ಕ್ಯಾಪಿಟಲ್ ಫಿಲ್ಅಪ್ ಮಾಡ್ಕೋಬೇಕಾಗುತ್ತೆ ಮೇಲ್ಗಡೆದು. ಇನ್ನ ಇದಾದ್ಮೇಲೆ ಕೆಳಗಡೆ 2 ಅಂತ ಕೊಟ್ಟು ನಾವು ಯಾವ ಒಂದು ವಿಳಾಸಕ್ಕೆ ಅಪ್ಲಿಕೇಶನ್ ಹಾಕ್ತಾ ಇರ್ತೀವಿ ಆ ಒಂದು ಅಡ್ರೆಸ್ ಅನ್ನು ಕೂಡ ಫಿಲ್ಅಪ್ ಮಾಡ್ಕೋಬೇಕು. ಇದು ಮೇನ್ ಆಗಿರ್ತಕ್ಕಂಥ ಫ್ರಂಟ್ ಸೈಡ್ ಎನ್ಲಾಪ್ ಅಲ್ಲಿ. ಇನ್ನ ಇದಾದ್ಮೇಲೆ ಎನ್ಲಾಪ್ ನ ಬ್ಯಾಕ್ ಸೈಡ್ ಯಾವ ರೀತಿ ಫಿಲ್ಅಪ್ ಮಾಡ್ಬೇಕಂದ್ರೆ ಇಲ್ಲಿ ಪ್ರಾಮ್ ಅಂತ ಕೊಟ್ಟು ನೇಮು, ಫಾದರ್ಸ್ ನೇಮು, ಯಾಟ್ ಪೋಸ್ಟ್, ತಾಲೂಕು, ಡಿಸ್ಟಿಕ್, ಪಿನ್ ಕೋಡ್, ಮೊಬೈಲ್ ಸಂಖ್ಯೆ ಮತ್ತು ರಾಜ್ಯವನ್ನು ಕೂಡ ನಾವಿಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಇದು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್ ನ ಬ್ಯಾಕ್ ಸೈಡ್ ಇಷ್ಟು ಮಾಹಿತಿನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಇಲ್ಲಿ ಮತ್ತೊಂದು ಮಾಹಿತಿ ಮೇನ್ ಆಗಿ ಈ ಒಂದು ಅಪ್ಲಿಕೇಶನ್ ನೀವು ಇಲ್ಲಿ ಇದೇ ಒಂದು ಪೋಸ್ಟ್ ಮಾಡಿ ಅಂತ ಅವರು ಡೈರೆಕ್ಟ್ ಆಗಿ ನೋಟಿಫಿಕೇಶನ್ ಅಲ್ಲಿ ಇದೇ ಒಂದು ಪೋಸ್ಟ್ ಮಾಡಿ ಅಂತ ಅವರು ಡೈರೆಕ್ಟ್ ಆಗಿ ಯಾವುದೇ ರೀತಿ ಮಾಹಿತಿಯನ್ನು ಕೊಟ್ಟಲ್ಲ. ನೀವು ಇಲ್ಲಿ ರಿಜಿಸ್ಟರ್ ಪೋಸ್ಟ್ ಕೂಡ ಮಾಡಬಹುದು, ಇಲ್ಲದಲ್ಲಿ ಸ್ಪೀಡ್ ಪೋಸ್ಟ್ ಆದ್ರೂ ಮಾಡಬಹುದಾಗಿರುತ್ತೆ. ಅಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಕ್ಕೆ ಬಂದ್ಬಿಟ್ಟು 3/1/2025 ತನಕ ಕಾಲಾವಕಾಶ ಇರುತ್ತೆ. ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಇನ್ನೊಂದು ಅಪ್ಲಿಕೇಶನ್ ಫಾರಂ ಮತ್ತು ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಆ ಒಂದು ಫಾರಂ ಅನ್ನ ಪ್ರಿಂಟ್ ತಗೊಂಡು ನೀವು ಕರೆಕ್ಟ್ ಆಗಿ ನೀಟ್ನೆಸ್ ಆಗಿ ಫಿಲ್ಅಪ್ ಮಾಡ್ಕೊಂಡು ನಾನು ಇದುವರೆಗೆ ಹೇಳ್ತಕ್ಕಂಥ ಹಂತಗಳನ್ನ ಫಾಲೋ ಮಾಡ್ಕೊಂಡು ಈಸಿಯಾಗಿ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇನ್ನ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡ್ಕೊಂಡು ಇಂದು ಫ್ರಂಟ್ ಸೈಡ್ ಏನ ಒಂದು ಅಪ್ಲಿಕೇಶನ್ ಫಾರಂ ಇರುತ್ತಲ್ಲ ಅದರ ಬ್ಯಾಕ್ ಸೈಡ್ ಎಲ್ಲವನ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕೂಡ ರೆಡಿ ಮಾಡ್ಕೊಂಡು ಇಂದು ಮೇನ್ ಆಗಿರ್ತಕ್ಕಂಥ ಒಂದು ಏನು ಫ್ರಂಟ್ ಸೈಡ್ ಇದು ಇರುತ್ತಲ್ಲ ಅಪ್ಲಿಕೇಶನ್ ಫಾರಮ್ದು ಇಲ್ಲಿ ನೀವು ನಿಮ್ಮ 3 ಫೋಟೋಗಳನ್ನ ಸ್ಟೆಪಲ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳು ಮತ್ತು 3 ಫೋಟೋಗಳನ್ನ ಎಲ್ಲವನ್ನು ಕೂಡ ಸೇರಿಸಿ ಇಲ್ಲಿ ಮೇಲ್ಗಡೆ ಒಂದು ಸ್ಟೆಪಲ್ ನ ಮಾಡಿ ಇಷ್ಟು ಮಾಡಿ ನೀವು ಡೈರೆಕ್ಟ್ ಆಗಿ ಒಂದು ಮೇನ್ ಆಗಿರ್ತಕ್ಕಂಥ ಕವರ್ ನ ಒಳಗಡೆ ಹಾಕಿ ಅಪ್ಲಿಕೇಶನ್ ನ ಹಾಕ್ಬೋದು. ಇದು ಒಂದು ಕವರ್ ಆಗಿರುತ್ತೆ. ಒಂದು ಕವರ್ ಮೇಲ್ಗಡೆ ಈ ರೀತಿ ಮಾಹಿತಿನ ಫಿಲ್ಅಪ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ಅದನ್ನು ಕೂಡ ಡೈರೆಕ್ಟ್ ಆಗಿ ಯಾವ ರೀತಿ ಫಿಲ್ಅಪ್ ಮಾಡ್ಕೊಂಡು ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅಂತ ಕೂಡ ಡೈರೆಕ್ಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಒಂದು ಅಪ್ಲಿಕೇಶನ್ ಫಾರ್ಮ್ ಗಳನ್ನ ಈಗಾಗಲೇ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಒಂದು ಫಾರ್ಮ್ ಗಳನ್ನ ಪ್ರಿಂಟ್ ತಗೊಂಡು ಡೈರೆಕ್ಟ್ ಆಗಿ ನೀವು ಇಲ್ಲಿ ಒಂದು ಫಾರ್ಮ್ ಗಳನ್ನ ನೀಟ್ನೆಸ್ ಆಗಿ ಫಿಲ್ಅಪ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಅದೇ ರೀತಿ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಅವರು ಕೂಡ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.